Hello guys, welcome back to my video. Today I'm going to tell carbon and compound lesson reactions. The one of the important topic for which most of students feel very too much difficult. ನಾನು ಕೂಡ 10th ನಿಮ್ಮ ಥರಾನೇ. ಸೊ ನಿಮಗೇನು ಫೀಲ್ ಆಗುತ್ತೆ ಅದು ನನಗೂ ಫೀಲ್ ಆಗುತ್ತೆ. ನಾನು ನಿಮ್ಮ ಜೊತೆನೇ ಕಲಿತಾ ಇರೋದು. ಸೊ ನನಗನ್ಸಿದ್ದು ಏನಂದರೆ ಭಾಳಷ್ಟು ಜನಕ್ಕೆ ರಿಯಾಕ್ಷನ್ ಸ್ಟಾಫ್ ಅನ್ಸುತ್ತಾ ನೆನ್ಪಿಟ್ಕೊಳಕ್ಕಾಗಲ್ಲ. ಎಕ್ಸಾಮ್ನೇ ಕ್ವಶನ್ ಬಂದಾಗ ಯಾವ ಕ್ವಶನಿಗೆ ಯಾವ ರಿಯಾಕ್ಷನ್ ಬರಿಬೇಕಂತ ಕನ್ಫ್ಯೂಷನ್ ಆಗ್ತೈತಿ. ಆ ಥರ ರಿಯಾಕ್ಷನ್ ಈ ಕಾರ್ಬನ್ ಆ್ಯಂಡ್ ಕಂಪೌಂಡ್ ಲೆಸನ್ ಆಗೋದವು. ಸೊ ನಾನು ಸ್ವಲ್ಪ ಈಸಿ ವೇ ನನಗೆ ನಮ್ಮ ಟೀಚರ್ಸ್ ಮೂಲಕ ಆಯಿತು. ನಾನೇನೊಂದು ಸೆಲ್ಫ್ ideas ಹುಡುಕಿನಿ. So I'm going to show for you guys, then it may be helpful for you also. It's going to be a long video, not a short at all. It's okay. Now let's start our session. ಇಥೆನಾಲ್ ಅಂದರೆ ಫಾರ್ಮುಲಾ ನೋಡಿ CH3CH2OH. ಇಥೆನಾಲ್ ಅಂದ ತಕ್ಷಣ ನಿಮ್ಮ ಮೈಂಡಲ್ಲಿ ಒಂದು ನೆನಪಿರಬೇಕು, ಇದು ಆಂಫೋಟೋರಿಕ್ ಆಕ್ಸೈಡ್ಸ್ ಟೈಪ್. ಯಾಕಂದರೆ ಇದು ಬೇಸ್ ಜೊತೆನೂ ರಿಯಾಕ್ಟ್ ಆಗ್ತೈತಿ, ಆ್ಯಸಿಡ್ ಜೊತೆನೂ ರಿಯಾಕ್ಟ್ ಆಗ್ತೈತಿ. ಇದು ಕಂಪಲ್ಸರಿ ನೆನ್ಪಿಟ್ಕೊಳ್ಳಿ. ಫಸ್ಟ್ ರಿಯಾಕ್ಷನ್ ನಾವು ಟೆಕ್ಸ್ಟ್ ಬುಕ್ಕಲ್ಲಿ NCERTಯಲ್ಲಿ ನೋಡೋದಾದರೆ, ವೆನ್ ಇಥೆನಾಲ್ ರಿಯಾಕ್ಟ್ ವಿತ್ ಅ ಮೆಟಲ್ ದೆನ್ ವಾಟ್ ವಿ ಗೆಟ್. ಡ್ಯೂ ರಿಮೆಂಬರ್ ಗೈಸ್, ನೀವು ಆ್ಯಸಿಡ್ಸ್ ಆ್ಯಂಡ್ ಬೇಸಸ್ ಲೆಸನಲ್ಲಿ ಕಲ್ತಿರ್ಬೋದು, ಇಲ್ಲ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಚಾಪ್ಟ್ರಲ್ಲಿ ಕಲ್ತಿರ್ಬೋದು. ವೆನ್ like metal, acid or a base that react with a metal, not a sodium, okay, metal, then you get a salt of that metal and hydrogen gas. Do you remember this equation? If you remember this equation, it is very easy to ಟೇಕ್ ದ ಸಾಲ್ಟ್. ಹೌ ಟು ಫೈಂಡ್ ದ ಸಾಲ್ಟ್ ನೋಡಿ. ಇವಾಗ ಇದು ಇಥೆನಾಲ್ ಆ್ಯಸಿಡ್ ಥರನ ಅಂದ್ಕೊಳ್ಳಿ ಅಥವಾ ಬೇಸ್ ಆದರೂ ಅಂದ್ಕೊಳ್ಳಿ. ಎಥೆನಾಲ್ ಸೋಡಿಯಂ ಅನ್ನೋದೊಂದು ಮೆಟಲ್. ಸೋಡಿಯಂ ಜೊತೆ ರಿಯಾಕ್ಟ್ ಆದಾಗ ನಮಗೊಂದು ಹೈಡ್ರೋಜನ್, ಇಷ್ಟಂಕರು ಗೊತ್ತಾ, ಸಾಲ್ಟು ಮತ್ತು ಹೈಡ್ರೋಜನ್ ಗ್ಯಾಸ್ ಸಿಗುತ್ತಂತೆ. ಹೈಡ್ರೋಜನ್ ಅಂಕರು ಫಿಕ್ಸ್. ಸೊ ಫಸ್ಟ್ ಇಥೆನಾಲ್ ಬರೀರಿ. ಇಥೆನಾಲ್ ಬರೆದ ತಕ್ಷಣ OH ಪ್ಲಸ್ Na. ನೋಡಿ ನಮ್ಗೆ ಇಷ್ಟು ಗೊತ್ತು, ಇಥೆನಾಲ್ ಜೊತೆ ಸೋಡಿಯಂ ಅಂದರೆ ಮೆಟಲ್ ಜೊತೆ ಇಥೆನಾಲ್ ರಿಯಾಕ್ಟ್ ಆದಾಗ ಹೈಡ್ರೋಜನ್ ಗ್ಯಾಸ್ ಸಿಗುತ್ತೆ ಅಂತ. ಸೊ ಫಸ್ಟ್ ಹೈಡ್ರೋಜನ್ ಗ್ಯಾಸ್ ತೊಗೊಳ್ಳಿ, ಅದಾದಮೇಲೆ ಸಾಲ್ಟ್ ತೊಗೋಬೇಕು ನಾವು ಇವಾಗ. ಸೊ ಹೈಡ್ರೋಜನ್ ಗ್ಯಾಸಿಗೆ H ತೊಗೊಂಡ್ಬಿಡಿ ಹೊರಗೆ. H ತೆಗೆದಾಗ ಉಳಿಯೋದೇನು, CH3 CH2O Na. ನೋಡಿ ಇಲ್ಲಿ O ಉಳಿತು, ಇಲ್ಲಿ Na ಉಳಿತು. ಸೊ ನಮಗೆ ಒಂದು ಸಾಲ್ಟ ಫಾರ್ಮೇಷನ್ ಆಗುತ್ತೆ. ಈ ಸಾಲ್ಟಿಗೆ ನಾವೇನಂತೀವಿ, ಸೋಡಿಯಂ ಈಥಾಕ್ಸೈಡ್. ಓಕೆ, ನೇಮ್ನ ನೆನ್ಪಿಟ್ಕೊಳ್ಳಿ, ನೇಮ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇಟ್ಸ್ ಅ ವೆರಿ ಸಿಂಪಲ್. ಯಾವ ಥರ ಒಂದು ಇಕ್ವೇಷನಾಗಿ ತೊಗೋಬೇಕು, ಒಂದ್ಸಲ ಬರೆದ್ರೆ ನೆನಪಿರಲ್ಲ, ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಸೆಕೆಂಡ್ ರಿಯಾಕ್ಷನ್ ಈಸ್ ಅ ಡಿಹೈಡ್ರೇಷನ್ ರಿಯಾಕ್ಷನ್. ಇದು ಇಥೆನಾಲಲ್ಲಿ ಡಿಹೈಡ್ರೇಷನ್ ರಿಯಾಕ್ಷನ್ ಅಂದಾಗ ನೀವು ಫಸ್ಟ್ ನೆನ್ಪಿಟ್ಕೋಬೇಕಾಗಿದ್ದು ಸಲ್ಫ್ಯೂರಿಕ್ ಆ್ಯಸಿಡ್ ವಿಚ್ ಈಸ್ ಅ H2SO4. H2SO4 ಸಲ್ಫ್ಯೂರಿಕ್ ಆ್ಯಸಿಡ್ ಈಸ್ ಅ ವಾಟರ್ ಲವರ್. ಅದು ಯಾವಾಗಾದರೂ ವಾಟರ್ ಕನ್ಸಿತ್ತಂದ್ರೆ ಒಂದು ರಿಯಾಕ್ಷನ್ ಒಳಗೆ, ಒಂದು ಸೊಲ್ಯೂಷನ್ ಒಳಗೆ ಅದು ವಾಟರ್ ಅಬ್ಸರ್ವ್ ಮಾಡ್ಕೋತೈತಿ, ವಾಟರ್ನ ಸೈಡ್ ಹೊರಗೆ ತೆಗಿತೈತೆ ಅಂತಲೇ ಹೇಳ್ಬೋದು. ಸೊ ಇವಾಗ ಎಥೆನಾಲ್ ಇದೆ, CH3CH2OH. ಇದು ಎಥೆನಾಲ್ ತೊಗೊಂಡಾಗ ಒಂದು ವೇಳೆ ಕಾನ್ಸಂಟ್ರೇಟೆಡ್ H2SO4 ಇದೆ ಇಲ್ಲಿ ನೋಡಿ, ವಿತ್ 443 ಕೆಲ್ವಿನ್. H2SO4 443 ಕೆಲ್ವಿನ್. ನಮಗೆ ಗೊತ್ತು ಫಸ್ಟ್ ವಾಟರ್ ತೊಗೊಳ್ಳೇಬೇಕು, ಯಾಕಂದರೆ H2SO4ಗೆ ವಾಟರ್ ಅಂದರೆ ಬಹಳ ಇಷ್ಟ. ಸೊ ಅದು ವಾಟರ್ನ ಹೊರಗೆ ತೆಗಿಯುತ್ತೆ, ಅದನ್ನ ತೊಗೊಳ್ತಿತ್ತು ವಾಟರ್ನ. ಸೊ ನೆಕ್ಸ್ಟ್ ಉಳಿಯೋದೇನು, ಫಸ್ಟ್ ವಾಟರಿಂದ ಇಕ್ವೇಷನ್ ಏನು, H2O ಈಸ್ H ಪ್ಲಸ್ ಅಯಾನ್ ಆ್ಯಂಡ್ OH ಮೈನಸ್ ಅಯಾನ್ಸ್. ಇವಾಗ OH ತೆಗೀರಿ ವಾಟರಿಗೆ, ಇನ್ನೊಂದು ಏನು ಬೇಕು, H ಬೇಕು. ಇಲ್ಲಿ CH3 ಇದು 2 ಆಗುತ್ತೆ ನೋಡಿ, CH2 ಮತ್ತು ಇಲ್ಲೊಂದು CH2 ಎರಡು ಈ ಥರ ಉಳಿಯುತ್ತೆ. ಇವಾಗ ವಾಟರ್ ತೆಗೆದ್ವಿ, ಇಲ್ಲಿ ನಮಗೆ ಇಲ್ಲಿ ವಾಟರ್ ಸಿಕ್ತು. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ, CH2 ನಡುಬರ್ಕ ಎಷ್ಟು ಒಂದು ಸಿಂಗಲ್ ಬಾಂಡ್ ಇದೆಯೇ. ಈ ಕಾರ್ಬನ್ ಸ್ಯಾಟಿಸ್ಫ್ಯಾಕ್ಷನ್ ಆಯಿತಾ, ನೋ. ಸೊ ವಾಟ್ ವಿ ಶುಡ್ ಡೂ ನೌ ಟು ಸ್ಯಾಟಿಸ್ಫೈ ದಿಸ್ ಕಾರ್ಬನ್. ಸೊ ವಿ ನೀಡ್ ಟು ಪುಟ್ ಅನದರ್ ಬಾಂಡ್. ಇಟ್ ಬಿಕೇಮ್ಸ್ ಈಥೀನ್ ನೌ. So this is a reaction which is also called conversion of ethanol into a unsaturated hydrocarbon. Unsaturated hydrocarbon ಅಂದರೆ ಡಬಲ್ ಬಾಂಡು ಮತ್ತು ತ್ರಿಬಲ್ ಬಾಂಡು. ಸೊ ಇಟ್ಸ್ ಅ ಈಥೀನ್ ಆ್ಯಂಡ್ ದ ವಾಟರ್. ಸೊ ಇಲ್ಲಿವರೆಗೆ ನಾವು ನೋಡಿದ್ವಿ ಇಥೆನಾಲ್ ರಿಯಾಕ್ಷನ್ಸ್ ಎರಡಿದ್ವು, ಅವು ಎಕ್ಸಾಂಪಲ್. ನಾವು ವಿ ಆರ್ ಗೋಯಿಂಗ್ ಟು ಸಿ ಇಥೆನಾಯಿಕ್ ಆ್ಯಸಿಡ್ ರಿಯಾಕ್ಷನ್ಸ್. ಇಥೆನಾಯಿಕ್ ಆ್ಯಸಿಡ್ ಅಂದರೆ CH3COOH ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಇದು ಮತ್ತು ಎಥೆನಾಲಿಂದು ಇವೆರಡು ಫಾರ್ಮುಲಾ ಬಂದರೆ ನಿಮಗೆ ಇಕ್ವೇಷನ್ನು ಒಂದು ರಿಯಾಕ್ಷನ್ನ ಫಾರ್ಮೇಷನ್ ಮಾಡೋಕ್ಕೆ ಬರುತ್ತೆ. ಲೆಟ್ಸ್ ಟೇಕ್ ಫಸ್ಟ್ ethanoic acid which is a CH3COOH with a sodium hydroxide. It is a base. And ನೋಡಿ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ವೆನ್ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ಅ ಬೇಸ್
it forms salt and water. It is a basic knowledge. We have learnt it in our previous lessons like ಮೆಟಲ್ ಆ್ಯಂಡ್ ನಾನ್ ಮೆಟಲ್ ಚಾಪ್ಟರ್. ಆ ಲೆಸನ್ಸಲ್ಲಿ ನಾವು ಕಲ್ತಿದ್ದೀವಿ ಆ್ಯಸಿಡ್ ಜೊತೆ ಬೇಸ್ ರಿಯಾಕ್ಟ್ ಆದರೆ ಸಾಲ್ಟ್ ಆ್ಯಂಡ್ ವಾಟರ್ ಫಾರ್ಮೇಷನ್ ಆಗುತ್ತಂತೆ. ಈ ಒಂದು ಬೇಸಿಕ್ ನಾಲೆಜ್ ಇಟ್ಕೊಂಡು ಒಂದು ವೇಳೆ ಇದು ನಾ ಹೇಳಿದ್ದೆ ಇಥನಾಯಿಕ್ ಆ್ಯಸಿಡ್ ಇದು CH3COOH ಇದು ಆ್ಯಸಿಡು, ಇದು ಬೇಸು. ಸೊ ನಮಗೇನು ಗೊತ್ತು, ಇವಾಗ ವಾಟರ್ ಬರುತ್ತಂತೆ ಕಂಪಲ್ಸರಿ ಗೊತ್ತು. ಸೊ ಜಸ್ಟ್ ಟೇಕ್ ವಾಟರ್ ಔಟ್. ನೆಕ್ಸ್ಟ್ ನೋಡಿ, ವಾಟರ್ ಔಟ್ ತೊಗೋಬೇಕಂದ್ರೆ OH ಬೇಕು. ಇಲ್ಲಿ ಹೇಳಿರೋ ಪ್ರಕಾರ ಎಷ್ಟು ಅಂದರೆ H+ ಅಯಾನ್ ಪ್ಲಸ್ OH- ಅಯಾನ್ಸ್. ಸೊ OHನ ಹೊರಗೆ ತೊಗೊಳ್ಳಿ ಮತ್ತು Hನ ಹೊರಗೆ ತೊಗೊಳ್ಳಿ ಅಂದರೆ ವಾಟರ್ ಫಾರ್ಮೇಷನ್ ಆಗುತ್ತೆ. H2O ಹೊರಗೆ ಬಂತು. ಸೊ ಉಳಿದಿರೋದೇನು ಇವಾಗ CH3COONA ಒಂದು ಸಾಲ್ಟ್ ಸಿಕ್ತು. ಈ ಸಾಲ್ಟಿನ ನೇಮ್ ಏನು? ನೇಮ್ ಕಂಪಲ್ಸರಿ ನೆನ್ಪಿಟ್ಕೊಳ್ಳಿ, ನಿಜವಾಗ್ಲೂ ಕೇಳ್ತಾರೆ ನೇಮ್. ಇಟ್ ಈಸ್ ಕಾಲ್ಡ್ ಸೋಡಿಯಮ್. ಸೊ ಲಾಸ್ಟಲ್ಲಿ ನೋಡಿ ಮೆಟಲ್ ನೇಮ್ ಇದೆ ಸೋಡಿಯಮ್ ಆ್ಯಂಡ್ ದಿಸ್ ಓಲ್ ಈಸ್ ಕಾಲ್ಡ್ ಎಸಿಟೇಟ್. ಸೊ ದಿಸ್ ಸಾಲ್ಟ್ ಈಸ್ ಕಾಲ್ಡ್ ಸೋಡಿಯಮ್ ಎಸಿಟೇಟ್. ಒಂದು ವೇಳೆ when ethanoic acid react with a sodium hydroxide, it forms a sodium acetate in the water. The third reaction is going to be like, ಇವಾಗ ಥರ್ಡ್ ರಿಯಾಕ್ಷನ್ನಲ್ಲಿ ಆ್ಯಸಿಡ್ ಆ್ಯಂಡ್ ಮೆಟಲ್ ಕಾರ್ಬೋನೇಟ್. ನಮ್ಗೆ ಗೊತ್ತು ಆ್ಯಸಿಡ್ ಜೊತೆ ಮೆಟಲ್ ಕಾರ್ಬೋನೇಟ್ ರಿಯಾಕ್ಟ್ ಆದಾಗ ಸಾಲ್ಟು, ಕಾರ್ಬನ್ ಡೈಆಕ್ಸೈಡು, ವಾಟರ್ ಫಾರ್ಮೇಷನ್ ಆಗುತ್ತಂತೆ. ಆ್ಯಸಿಡ್ ಜೊತೆ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ ರಿಯಾಕ್ಟ್ ಆದಾಗ ಅಲ್ಲಿ ಕೂಡ ಸಾಲ್ಟು, ಕಾರ್ಬನ್ ಡೈಆಕ್ಸೈಡು, ವಾಟರ್ ಫಾರ್ಮೇಷನ್ ಆಗುತ್ತೆ. ಇಲ್ಲಿ ನೋಡಿ ethanoic acid once again, metal carbonate, we already knew it, we get a carbon dioxide and water, just take it out. ಆಮೇಲೆ ನಾವು ಆಲ್ರೆಡಿ ಕಲ್ತಿದ್ದೀವಿ. ಇವಾಗ ಇಲ್ಲಿ ರಿಯಾಕ್ಷನಲ್ಲಿ ಏನು ಸಿಗುತ್ತೆ ಅಂದರೆ ಎಥನಾಯಿಕ್ ಆ್ಯಸಿಡು ಮೆಟಲ್ ಕಾರ್ಬೋನೇಟ್ ಕೂಡ ಇಥನಾಯಿಕ್ ಆ್ಯಸಿಡು ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ ಮೀನ್ಸ್ ಆ್ಯಸಿಡ್ ವಿತ್ ಅ ಮೆಟಲ್ ಕಾರ್ಬೋನೇಟ್, ಆ್ಯಸಿಡ್ ವಿತ್ ಅ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್. Then what we get, we knew it, we have learnt it in our previous lessons. Then we get salt, carbon dioxide and water. It is common to the both reactions when it reacts with the metal carbonate and a metal hydrogen carbonate or a metal bicarbonate. So here it is a acid. Ethanoic acid is a acid and sodium carbonate is a metal carbonate. So when a ethanoic acid reacts with a metal carbonate, we knew it, we definitely get a carbon dioxide and a water. So just take them out. ಇವಾಗ ಕಾರ್ಬನ್ ಡೈಆಕ್ಸೈಡ್ ಅನ್ನು ವಾಟರ್ನ ಹೊರಗೆ ತೆಗೀರಿ. ಉಳಿಯೋದೇನು ನೋಡಿ, ಇನ್ನು ಚೆಕ್ ಮಾಡ್ಕೊತ ಕುಂತು ಟೈಮ್ ವೇಸ್ಟ್ ಮಾಡಬೇಡಿ. ಎಕ್ಸಾಮಲ್ಲಿ ಟೈಮ್ ಉಳಿಸೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಾವು ಆಲ್ರೆಡಿ ಕಲ್ತಿದ್ದೀವಿ. ಇಲ್ಲಿ ನೋಡಿ ರಿಯಾಕ್ಷನ್ ಆಫ್ ಎಥನಾಯಿಕ್ ಆ್ಯಸಿಡಲ್ಲಿ ನಮಗೇನು ಸಿಕ್ಕಿತ್ತು, ಸೋಡಿಯಂ ಎಸಿಟೇಟ್ ಸಿಕ್ಕಿತ್ತು. ಜಸ್ಟ್ ಪುಟ್ ದೆಮ್ ಹಿಯರ್ ಯಾರ್, ಟ್ರಬಲ್ಲೇ ಬೇಡ, ಏನು ಕಷ್ಟನೇ ಬೇಡ. ಆ ಸೋಡಿಯಂ ಎಸಿಟೇಟ್ನ ಸೀದಾ ಬರೆದ್ಬಿಡಿ. ನೆನ್ಪಿಟ್ಕೊಳ್ಳೋಕ್ಕೆ ನಾನು ಹೀಗೆ ಮಾಡೋದು ಎಕ್ಸಾಮಲ್ಲಿ, ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಮಾಡಲಿ ಅಂತಂದು ಆ ರಿಯಾಕ್ಷನ್ ನೆನ್ಪಿಟ್ಕೊಂಡಿರ್ತೀನಿ. ಸೊ ಆ ರಿಯಾಕ್ಷನಿಂದ ಏನು ಫಾರ್ಮೇಷನ್ ಆಗಿರ್ತೈತಿ, ಸೋಡಿಯಂ ಎಸಿಟೇಟ್ ಅಂತ ಗೊತ್ತು ನನಗೆ. ಸೊ ಸೀದಾ ಸೋಡಿಯಂ ಎಸಿಟೇಟ್ ಮಾಡಿ. ಇಲ್ಲಿ ಸೇಮ್ನೇ CH3COOH. ಜಸ್ಟ್ ಐ ಡೂ ಲೈಕ್ ದಿಸ್ ಇನ್ ದ ಎಕ್ಸಾಮ್ಸ್. sodium hydrogen carbonate, I know that carbon dioxide comes and water comes, just put right here. ದೆನ್ ಉಳಿಯೋದೇನು ಒಂದು ಸಾಲ್ಟ್ ಬರುತ್ತೆ. ಆ ಸಾಲ್ಟ್ ಯಾವುದು ಅಂತಲೂ ಕಂಪಲ್ಸರಿ ಗೊತ್ತು. ಒಂದು 2-3 ಸಲ ಓದಿದ್ರೆ ಸಾಕು ನಮ್ಗೆ ನೆನಪಿರುತ್ತೆ. ಸೊ ಜಸ್ಟ್ ರೈಟ್ ಡೌನ್, ಡೋಂಟ್ ವೇಸ್ಟ್ ದ ಟೈಮ್. ಇಲ್ಲಿ ಫಾರ್ಮೇಷನ್ ಮಾಡ್ಬೋದು ಒಂದೊಂದು ನೋಡಿ, ಬಟ್ ಟೈಮ್ ಹೋಗುತ್ತೆ. ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಎಕ್ಸಾಮ್ಸ್. ಜಸ್ಟ್ ಲೈಕ್ ದಿಸ್ ವಿ ಗೆಟ್ these reactions. Like we have done the 3 reactions of the ethanoic acid, and ethanol have the 2 reactions as we seen in the previous pages. ನೆಕ್ಸ್ಟ್ ಸಿಗೋದು ಎಸ್ಟರಿಫಿಕೇಷನ್. ಫಸ್ಟ್ ಒನ್ ಥಿಂಗ್ ನಮ್ಮ ಮೈಂಡಲ್ಲಿ ಇರಬೇಕು, ಎಸ್ಟರಿಫಿಕೇಷನ್ ಅಂದಾಗ ಎಥನಾಯಿಕ್ ಆ್ಯಸಿಡ್ ಪ್ಲಸ್ ಎಥನಾಲ್, ಎಥನಾಯಿಕ್ ಆ್ಯಸಿಡ್ ಪ್ಲಸ್ ಆ್ಯಂಡ್ ಎಥನಾಲ್. ಸೊ ಎಥನಾಯಿಕ್ ಆ್ಯಸಿಡ್ ಫಾರ್ಮುಲಾ ಏನೋ ಅದನ್ನು ಬರೀರಿ ಫಸ್ಟು. ಎಥನಾಯಿಕ್ ಆ್ಯಸಿಡ್ ಅಂದರೆ CH3COOH ಆ್ಯಂಡ್ ಎಥನಾಲ್ ಅಂದರೆ ಏನು, CH3CH2OH. ಇದು ಆ್ಯಸಿಡು ನಾನು ಹೇಳಿದ್ದೆ ನೆನಪಿದೆಯಾ, ಫಸ್ಟಲ್ಲಿ ಹೇಳಿದ್ದೆ. ಎಥನಾಲು ಆಂಪೋಟೋರಿಕ್ ಟೈಪ್, ಅದು ಬೇಸಾಗಿ ಆ್ಯಕ್ಟ್ ಮಾಡ್ತೈತಿ ಮತ್ತು ಆ್ಯಸಿಡಾಗಿ ಆ್ಯಕ್ಟ್ ಮಾಡ್ತೈತಿ. ಸೊ ಇಲ್ಲಿ ಆ್ಯಸಿಡ್ ಅಂದರೆ ಎಥನಾಲ್ ಏನಿಲ್ಲಿ, ಇಟ್ಸ್ ಅ ಬೇಸ್. ವೆನ್ ಅ ಆ್ಯಸಿಡ್ ರಿಯಾಕ್ಟ್ ವಿತ್ ಅ ಬೇಸ್, ದೆನ್ ವಾಟ್ ಹ್ಯಾಪನ್ಸ್, ವಿ ನೋ ದ್ಯಾಟ್ ವಿ ಗೆಟ್ ಅ ಸಾಲ್ಟ್ ಅಲಾಂಗ್ ವಿತ್ ಅ ವಾಟರ್. ಜಸ್ಟ್ ರೈಟ್ ಸಾಲ್ಟ್ ಆ್ಯಂಡ್ ವಾಟರ್. ಸೊ ವಾಟರ್ ಅಂತ ಗೊತ್ತಾ, ವಾಟರ್ ಬರೀರಿ. ಇವಾಗ ನಾವು ಸಾಲ್ಟ್ ಹುಡುಕ್ಬೇಕು. ಸೊ ವಾಟರ್ ಏನು ತೆಗಿಬೇಕು, OH ಆ್ಯಂಡ್ H, ವಿ ನೀವ್ ಇಟ್, ವಾಟರ್ ಇಕ್ವೇಷನ್. ಸೊ ಇಲ್ಲಿ ಉಳಿದಿರೋದೇನು, CH3COO, ಸ್ಪೇಸ್ ಕಡಿಮೆ ಆಯಿತು, ಕ್ಯಾನ್ ಐ ರಬ್ ಇಟ್, ಓಕೆ. CH3COO ಆ್ಯಂಡ್ CH3CH2 ಆ್ಯಂಡ್ ವಾಟರ್.
ಫಸ್ಟ್ ವಾಟರ್ ತೆಗಿತೀವಿ. ವೆನ್ ಆ್ಯಸಿಡ್ ರಿಯಾಕ್ಟ್ ವಿತ್ ಅ ಬೇಸ್ ವಿ ಗೆಟ್ ಅ ಸಾಲ್ಟ್ ಆ್ಯಂಡ್ ಅ ವಾಟರ್. ಸೊ ವಾಟರ್ ಹೊರಗಡೆ ತೆಗೆದ್ವಿ ಫಸ್ಟ್. ನೆಕ್ಸ್ಟ್ ಉಳಿಯೋದೇನು CH3 C+O, ಹಿಯರ್ CH3 CH2. This is called esters, which are a sweet smelling substances used for making perfumes and others. It is done in presence of the any acid. First commonly we use the sulfuric S2SO4 acid. And esterification reaction, it is a reversible. ಇದು ರಿವರ್ಸಿಬಲ್ ರಿಯಾಕ್ಷನ್ ಇದೆ. ಇದನ್ನು ಎಥನಾಲ್ ಹೋಗಿ ವಾಪಸ್ ದಿಸ್ ಎಸ್ಟರಿಫಿಕೇಷನ್ಸ್ ಎಥ್ನೈಕ್ ಆ್ಯಸಿಡ್ ಮತ್ತು ಎಥನಾಲ್ ಹೋಗಿ ವಾಪಸ್ ಎಸ್ಟರ್ ಮಾಡ್ಬೋದು. ಎಸ್ಟರ್ ಇದನ್ನ ಹೋಗಿ ವಾಪಸ್ ಇದನ್ನು ಮಾಡ್ಬೋದು. ಇದು ರಿವರ್ಸಿಬಲು. ಡೋಂಟ್ ಫಾರ್ಗಟ್, ಇಲ್ಲಿ ಆ್ಯಸಿಡ್ ಕಂಪಲ್ಸರಿ ಹಾಕಿ ಎಕ್ಸಾಮಲ್ಲಿ ನಾನು ಕೂಡ ಮಾಡಿದ ಮಿಸ್ಟೇಕ್ ಇದು ಮಾಡಿದಾಗ ಜಸ್ಟ್ ಹಂಗೆ ರಿಯಾಕ್ಷನ್ ಬರೆದ್ಬಿಟ್ಟಿದೆ, ನನಗೆ ನೆನಪಿರಲಿಲ್ಲ. ಇದು ಡಬಲ್ ಏರೋ ಮಾರ್ಕ್ ಹಾಕಿರಲಿಲ್ಲ ರಿವರ್ಸಿಬಲ್ ಅಂತಂದು ಆ್ಯಸಿಡ್ ಬಿಟ್ಟಿದೆ, ಮಾರ್ಕ್ಸ್ ಕಟ್ ಆಗುತ್ತೆ. ಇಂಥ ಸಣ್ಣ ಮಿಸ್ಟೇಕ್ನ ಔಟ್ ಆಫ್ ಔಟ್ ಮಾಡೋರಿಗೆ ಸಣ್ಣ ಮಿಸ್ಟೇಕ್ನ ತೆಗಿತಾರೆ. ಸೊ ಡೋಂಟ್ ಲೀವ್ ಇಟ್, ಜಸ್ಟ್ ಫೋಕಸ್ ಎವ್ರಿಥಿಂಗ್, ಈಚ್ ಆ್ಯಂಡ್ ಎವ್ರಿಥಿಂಗ್ಸ್. Small little things are so very important for scoring out of out. Then it comes about the saponification reaction, ester and sodium hydroxide. Saponification ನೋಡೋದಾದರೆ ಇಲ್ಲಿ ನಾವು ನೋಡಿದ್ವಿ, ಇಟ್ಸ್ ಡೆಡ್ಲಿ. ವಿ ಕ್ಯಾನ್ ಸೇ ಇಟ್ ಇಸ್ ಜಸ್ಟ್ ಡೆಡ್ಲಿ ಅಪೋಸಿಟ್ ಟು ದ ಎಸ್ಟರಿಫಿಕೇಷನ್ ರಿಯಾಕ್ಷನ್. ಸಾಫೋನಿಫಿಕೇಷನ್ ಅಂದಾಗ ನಾವು ಒಂದೇ ಒಂದು ಮಾತು ನೆನ್ಪಿಟ್ಕೋಬೇಕು, ಅದೇನಂದರೆ ಎಸ್ಟರು ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್, ಎಸ್ಟರ್ ಪ್ಲಸ್ ಸೋಡಿಯಂ ಹೈಡ್ರಾಕ್ಸೈಡ್ ನೆನ್ಪಿಡಲೇಬೇಕು. ನೆನ್ಪಿಟ್ಟಾಗ ಬೇಗ ಈಸಿ ಆಗುತ್ತೆ, ಇಲ್ಲಾಂದರೆ ಟೈಮ್ ಹಿಡಿಯುತ್ತೆ. ಥಿಂಕ್ ಮಾಡಿ ಓನ್ ಮಾಡಿ ಬರಿಬೋದು, ಬಟ್ ಟೈಮ್ ಹಿಡಿಯುತ್ತೆ. ಸೊ ಸ್ಯಾಫೋನಿಫಿಕೇಷನ್ ರಿಯಾಕ್ಷನ್ ಅಂದಾಗ ಫಸ್ಟ್ ನಮ್ಮ ಮೈಂಡಲ್ಲಿ ಇರಬೇಕು ಎಸ್ಟರ್ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್. ಎಸ್ಟರ್ ಫಾರ್ಮುಲಾ ನೆನಪಿಲ್ಲಲ್ಲ, ಎಸ್ಟರ್ಗೆ ಏನು ಮಾಡಲಿ, ನಿಂಗೆ ಎಸ್ಟರಿಫಿಕೇಷನ್ ನೆನಪೈತಲ್ಲ. ಸೊ ಎಸ್ಟರಿಫಿಕೇಷನ್ ಬರ್ಕೊಂಡಾಗ ನಿಂಗೆ ಎಸ್ಟರ್ ಸಿಗ್ತೈತಿ. ಆ ಎಸ್ಟರ್ ತಗೋ, ಎಸ್ಟರ್ ಜೊತೆ ಸೋಡಿಯಂ ಹೈಡ್ರಾಕ್ಸೈಡ್ ರಿಯಾಕ್ಟ್ ಆದಾಗ ನಮಗೆ ಸ್ಯಾಫೋನಿಫಿಕೇಷನ್ ರಿಯಾಕ್ಟ್ ಸಿಗ್ತೈತಿ. ಸೊ ಇಯರ್ ವಿ ಹ್ಯಾವ್ ದು ಎಸ್ಟರ್ಸ್. ದೀಸ್ ಆರ್ ದಿ ಎಸ್ಟರ್ಸ್. ಎಸ್ಟರ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್ ಫಾರ್ಮ್ಸ್ ಎಥನಾಲ್ ಆ್ಯಂಡ್ ಸೋಡಿಯಂ ಎಸಿಟೇಟ್. ಮರ್ತೋದ್ರ ಈ ರಿಯಾಕ್ಷನ್ ಹಿಂದೆ ನೋಡಿದ್ವಲ್ಲ ಇಷ್ಟ ತನಕ, ಸೋಡಿಯಂ ಎಸಿಟೇಟ್. ಸೋಡಿಯಂ ಎಸಿಟೇಟ್ ಇದೆ ಇದು. ಸೊ ಎಷ್ಟು ನೆನ್ಪಿಟ್ಕೋಬೇಕಾಗತ್ತೆ, ಎಸ್ಟರ್ ಜೊತೆ ಸೋಡಿಯಂ ಹೈಡ್ರಾಕ್ಸೈಡ್ ರಿಯಾಕ್ಟ್ ಆದಾಗ ನಮಗೆ ಸಿಗೋದು ಎಥನಾಲ್ ಆ್ಯಂಡ್ ದ ಸೋಡಿಯಂ ಎಸಿಟೇಟ್. ಇಟ್ ಈಸ್ ದ ರಿಯಾಕ್ಷನ್, ಇಟ್ಸ್ ಡನ್. ಇಷ್ಟು ರಿಯಾಕ್ಷನ್ಸ್ ಅದು ಇಲ್ಲಿವರೆಗೂ ಸ್ಯಾಫೋನಿಫಿಕೇಷನ್ ಆಯಿತು, ಈ ಥರ ಎಸ್ಟರಿಫಿಕೇಷನ್ ಆಯಿತು, ಎಥನಾಲಿಂದು 2 ರಿಯಾಕ್ಷನ್ಸ್. ಎಥನೈಕ್ ಆಸಿಡ್ ಕಂಬಷನ್ ರಿಯಾಕ್ಷನ್. ಕಂಬಷನ್ ರಿಯಾಕ್ಷನ್ ಅಂದರೆ ಏನು? Carbon and its allotropic forms burn in presence of oxygen to give carbon dioxide, water, heat and light. ಜಸ್ಟ್ ನಿಮ್ಗೆ ಬೇಕಂದರೆ ಹೋಗಿ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ, ಡೆಫಿನೇಷನ್ ಸರಿಯಾಗಿ ಕೊಟ್ಟಿರ್ತಾರೆ ಪರ್ಫೆಕ್ಟಾಗಿ. ಇಲ್ಲಿ ಟಾಸ್ಕ್ ನನಗೇನು ಅನ್ಸೋದಂದರೆ, ನಾನು ಎಕ್ಸಾಮ್ ಒಳಗೆ ಎಕ್ಸಾಂಪಲ್ಸ್ ನೆನಪಾಗಲ್ಲ ಅಂತ ನನಗೆ ಅನಿಸುತ್ತೆ. ಸೊ ಎಕ್ಸಾಂಪಲ್ ನೆನಪಿಡಬೇಕು ನಾವು. ಕಂಬಷನ್ 4 ಟೈಪ್ಸ್ ಆಫ್ ರಿಯಾಕ್ಷನ್ ಇವೆ. 4 ಟೈಪ್ ಆಫ್ ರಿಯಾಕ್ಷನಲ್ಲಿ ಕಂಬಷನ್ನು, ಆಕ್ಸಿಡೇಷನ್, ಅದರ್ ರಿಯಾಕ್ಷನ್ಸ್ ಬರುತ್ತೆ. ಅದಕ್ಕೆ ಎಕ್ಸಾಂಪಲ್ಸ್, ಇದಕ್ಕಿದೆ ಎಕ್ಸಾಂಪಲ್, ಇದಕ್ಕಿದೆ ಎಕ್ಸಾಂಪಲ್, ಈ ಥರ ಕನ್ಫ್ಯೂಷನ್ ಆಗೋದು ಈ ಚಾಪ್ಟ್ರಲ್ಲೇ, ಕಾರ್ಬನ್ ಆ್ಯಂಡ್ ಕಂಪೌಂಡ್ಸ್ ಚಾಪ್ಟ್ರಲ್ಲೇ. ಸೊ ಲೆಟ್ಸ್ ರಿಮೆಂಬರ್ ಎಕ್ಸಾಂಪಲ್. ಇವಾಗ ಇದು CH4 ವಿಚ್ ಈಸ್ ಅ ಮೀಥೇನ್. ವೆನ್ ಇಟ್ ರಿಯಾಕ್ಟ್ಸ್ ಆರ್ ಬರ್ನ್ಸ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ನಮ್ಗೇನು ಸಿಗ್ತೈತಿ? ಕಾರ್ಬನ್ ಡೈಆಕ್ಸೈಡ್, ವಾಟರ್, ಹೀಟ್ ಆ್ಯಂಡ್ ಲೈಟ್. ಆ್ಯಸ್ ಡೆಫಿನೇಷನ್ ಸೇಸ್, ಡೆಫಿನೇಷನ್ ಏನು ಹೇಳುತ್ತೆ? ಕಾರ್ಬನ್ ಆ್ಯಂಡ್ ಇಟ್ ಅಲೋಟೋಪಿಕ್ ಫಾರ್ಮ್ಸ್. ಇಫ್ ಇಟ್ ಬರ್ನ್ಸ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ವಿ ಗೆಟ್ ಕಾರ್ಬನ್ ಡೈಆಕ್ಸೈಡ್, ವಾಟರ್, ಹೀಟ್ ಆ್ಯಂಡ್ ಲೈಟ್. ಇವಾಗ ಎಥನಾಲು ಆಕ್ಸಿಜನ್ ಪ್ರೆಸೆನ್ಸಲ್ಲಿ ಬರ್ನ್ ಆಗುತ್ತೆ, ಆವಾಗ ನಮ್ಗೆ ಮತ್ತೆ ಸಿಗೋದೇನು? ಕಾರ್ಬನ್ ಡೈಆಕ್ಸೈಡ್, ವಾಟರ್, ಹೀಟ್ ಆ್ಯಂಡ್ ಲೈಟ್. ಇದು ಬ್ಯೂಟೇನ್ ಆದರೂ ಆಯಿತು, ಸೇಮ್ ರಿಯಾಕ್ಷನ್ನೇ ಆಗೋದು. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಇವು ಬರ್ನ್ ಆದಾಗ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ವಿ ಗೆಟ್ ಅ ಬ್ಲೂ ಫ್ಲೇಮ್. ಈ ಕ್ವಶನ್ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ ಇವೆರಡು ಕ್ವಶನು. ಅದೇ ಒಂದು ವೇಳೆ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಇದ್ದಾಗ ವಿ ಗೆಟ್ ಅ ಯೆಲ್ಲೋ ಸೂಟಿ ಫ್ಲೇಮ್ ಅಂತಲೇ ಹೇಳ್ಬೋದು. ಕಲರ್ ಹೆಂಗಿರುತ್ತೆ? ಅದು ಪಾತ್ರೆ ಯೂಸ್ ಮಾಡ್ತೀವಲ್ಲ ಮನೆಯಲ್ಲಿ, ಒಲೆ ಮೇಲೆ ಯೂಸ್ ಮಾಡಿದ ಪಾತ್ರೆ ಅವೆಲ್ಲ ಹೆಂಗಿರ್ತೈತಿ? ಕಾರ್ಬನ್ ರಿಲೀಸ್ ಆಗೋದ್ರಿಂದ ಅದು ಬ್ಲ್ಯಾಕ್ ಆಗಿ ಕನ್ವರ್ಟ್ ಆಗ್ತಾವಲ್ಲ, ಇಟ್ ಈಸ್ ಬಿಕಾಸ್ ಆಫ್ ದಿಸ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. ವುಡ್ ಅವೆಲ್ಲ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಇರೋದ್ರಿಂದ ನಮಗೆ ಎಲ್ಲೋ ಸೂಟಿ ಫ್ಲೇಮ್ ಸಿಗುತ್ತೆ ಒಲೆಯಲ್ಲಿ. ಮತ್ತು ಬ್ಲ್ಯಾಕ್ ಕಲರ್ ಕಾರ್ಬನ್ ರಿಲೀಸ್ ಆಗೋದ್ರಿಂದ ಎಲ್ಲ ಪಾತ್ರೆಗಳು ಬ್ಲ್ಯಾಕ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ಕಂಬಷನ್ ಅಂದಾಗ ನೀವು ಇದಿಷ್ಟು ನೆನ್ಪಿಡಲೇಬೇಕು. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್. ಲೈಕ್ ಬರೋದು ಎಡಿಷನ್ ರಿಯಾಕ್ಷನ್. ಎಡಿಷನ್ ರಿಯಾಕ್ಷನ್ ಅಂದ ತಕ್ಷಣ ಫಸ್ಟ್ ನೆನ್ಪಿಟ್ಕೋಬೇಕಾಗಿದ್ದು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂದರೆ ಯಾವುವು? ಡಬಲ್ ಬಾಂಡ್ ಮತ್ತು ತ್ರಿಬಲ್ ಬಾಂಡ್.
ಈ ಡಬಲ್ ಬಾಂಡ್ ಅಂತ ನೆನ್ಪಿಟ್ಕೊಂಡು ಫಸ್ಟ್ ಇವಾಗ ಡಬಲ್ ಬಾಂಡ್ ತೊಗೊಳಮ್ಮ ಈಥೀನ್ CH2 ಡಬಲ್ ಬಾಂಡ್ CH2 ವಿಚ್ ಈಸ್ ಅ ಈಥೀನ್. ವೇಳೆ ಈಥೀನು ಹೈಡ್ರೋಜನ್ ಜೊತೆ ರಿಯಾಕ್ಟ್ ಆದಾಗ ನಮ್ಗೆ ಸಿಗೋದು ಈಥೇನ್. ಅದು ಹೇಗೆ ಸಿಗುತ್ತೆ ಅದನ್ನು ಅಪ್ಲೈ ಮಾಡೋಣ. ಒಂದು ವೇಳೆ ನಂಗೆ ನೆನಪಿಲ್ಲ ಇವಾಗ ಈಥೀನ್ ಅಷ್ಟೇ ಗೊತ್ತೈತಿ, ಹೈಡ್ರೋಜನ್ ರಿಯಾಕ್ಟ್ ಆಗೈತೆ ಅಂತ ಗೊತ್ತೈತಿ. ಅದು ನೆಕ್ಸ್ಟ್ ಏನು ಫಾರ್ಮ್ ಆಕೈತಿ ನನಗೆ ಇವಾಗ ಎಕ್ಸಾಮ್ನಾಗ ಕುಂತೀನಿ ಅದೇನಾಗೈತಿ ನೆನಪಿಲ್ಲ ಅಂದಾಗ ನಾವು ಟ್ರಿಕ್ ಐತೆ ಅದು ನೆನ್ಪಿಟ್ಕೊಳಕ್ಕೆ ಏನಿಲ್ಲ. ಟ್ರಿಕ್ ಅನ್ನೋಕ್ಕೆ ಏನು ಸಾಲ್ವ್ ಮಾಡ್ಕೊತ ಹೋದಂಗೆ ಇದು ಮ್ಯಾಥ್ಸ್ ಸಾಲ್ವ್ ಮಾಡ್ದಂಗೆ ಈ ರಿಯಾಕ್ಷನ್ಸ್ ಕಾರ್ಬನ್ ಆ್ಯಂಡ್ ಕಂಪೌಂಡ್ ರಿಯಾಕ್ಷನ್ಸ್ ದಿಸ್ ಲೈಕ್ ಅ ಮ್ಯಾಥ್ಸ್ ಪ್ರಾಬ್ಲಮ್ಸ್. ಒನ್ ಬೈ ಒನ್ ಲಿಂಕೇಜ್ ಐತಿ ಇಲ್ಲಿ ಸಾಲ್ವ್ ಮಾಡ್ಕೊತ ಹೋದಂಗಿಲ್ಲ ನಮಗೆ ನೆಕ್ಸ್ಟ್ ಇಕ್ವೇಷನ್ ನೆಕ್ಸ್ಟ್ ರಿಯಾಕ್ಷನ್ ಫಾರ್ಮೇಷನ್ ಆಗ್ತದೆ. ಇಟ್ಸ್ ಒನ್ ಆಫ್ ದಿ ಬೆಸ್ಟ್ ರಿಯಾಕ್ಷನ್ಸ್ ಐ ಜಸ್ಟ್ ಥಿಂಕ್ ಇಟ್. ಇವಾಗ ನೋಡಿ ಈಥೀನ್ ಜೊತೆ ಹೈಡ್ರೋಜನ್ ರಿಯಾಕ್ಟ್ ಆದಾಗ ಇನ್ ಪ್ರೆಸೆನ್ಸ್ ಆಫ್ ನಿಕ್ಕಲ್ ಕೆಟಲಿಸ್ಟೇ ಕೆಟಲಿಸ್ಟ್ ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಒಂದು ಈ ರಿಯಾಕ್ಷನ್ ಐತಲ್ಲ ಇದು ಸಕ್ಸಸ್ಫುಲ್ ಆಗಲಿ ಏನೂ ತೊಂದರೆ ಆಗದಿರಲಿ ಈ ರಿಯಾಕ್ಷನಿಗೆ ಅಂತಂದು ನಿಕ್ಕಲ್ ಕೆಟಲಿಸ್ಟ್ ಅಥವಾ ಪೊಲೆಡಿಯಮ್ ಕೆಟಲಿಸ್ಟ್ನ ಯೂಸ್ ಮಾಡ್ತಾರೆ. ಸೊ ಹ್ಯಾವ್ ಟೇಕನ್ CH2 ಡಬಲ್ ಬಾಂಡ್ CH2 ವಿಚ್ ಈಸ್ ಅ ಈಥೀನ್. ಇವಾಗ ಹೈಡ್ರೋಜನ್ನ ಆ್ಯಡ್ ಮಾಡಿದ್ವಿ. ಇವಾಗ ಹೈಡ್ರೋಜನ್ ಆ್ಯಡ್ ಮಾಡೋಣಾಗುತ್ತೆ 2 ಇಲ್ಲಿ S2 ಹೈಡ್ರೋಜನ್ ಯಾವಾಗಲೂ ಸಿಂಗಲ್ ಬಾಂಡ್ ಮಾಲಿಕ್ಯುಲರ್ ಇರುತ್ತೆ. ಸೊ 1 ಹೈಡ್ರೋಜನ್ ಈಸ್ ಆ್ಯಡೆಡ್ ಟು ದಿಸ್ ಒನ್ ಹೈಡ್ರೋಜನ್ ಈಸ್ ಆ್ಯಡೆಡ್ ಟು ದಿಸ್ ಒನ್. ಇವಾಗ ನೋಡಿ ಏನು ಫಾರ್ಮೇಷನ್ ಆಗುತ್ತೆ CH3 ಡಬಲ್ ಬಾಂಡ್ CH3. ಇಲ್ಲಿ ನೋಡಿ ಕಾರ್ಬನ್ ಸ್ಯಾಟಿಸ್ಫೈ ಆಯಿತಾ? ಕಾರ್ಬನ್ ಸ್ಯಾಟಿಸ್ಫೈ ಆಗಲಿಲ್ಲ, ಯಾಕಂದರೆ ಇಲ್ಲಿ ಡಬಲ್ ಬಾಂಡ್ ಇಲ್ಲಿ 5 ಆಯಿತು, 3 ಅನ್ಸ್ಯಾಟಿಸ್ಫೈಡ್ ಆಯ್ತು. ಇಲ್ಲಿ ಕಾರ್ಬನ್ ನಿಮ್ಗೆ ಬೇಸಿಕ್ ರೂಲ್ ಇದ್ದರೆ ಅನ್ಸ್ಯಾಟಿಸ್ಫೈಡ್ ಯಾಕೈತೆ ಅಂತ ಗೊತ್ತಿರುತ್ತೆ. ಅವಾಗ ನಾವೇನು ಮಾಡಬೇಕಾಗುತ್ತೆ, ಒಂದು ಬಾಂಡ ರಿಮೂವ್ ಮಾಡಬೇಕತ್ತೆ. ಜಸ್ಟ್ ಒಂದೇ ಇಟ್ಕೊಳ್ಳಿ ಬಾಂಡು, ಒಂದು ಬಾಂಡ ರಿಮೂವ್ ಮಾಡಿ. ಅವಾಗ ನಮ್ಗೇನು ಸಿಗ್ತೈತೆ ಈಥೀನ್ ದಟ್ ಈಸ್ CH3 1 ಬಾಂಡ್ CH3 ವಿಚ್ ಈಸ್ ಈಥೇನ್. ನೆಕ್ಸ್ಟ್ ವೆಜಿಟೇಬಲ್ ಆಯಿಲ್ ರಿಯಾಕ್ಟ್ ವಿತ್ ಹೈಡ್ರೋಜನ್ ಟು ಫಾರ್ಮ್ ಅ ವನಸ್ಪತಿ ದಾಲ್ಡಾ. ಇಲ್ಲಿ ದಿಸ್ ರಿಯಾಕ್ಷನ್ ಈಸ್ ಆಲ್ಸೋ ಹೈಡ್ರೋಜಿನೇಷನ್ ರಿಯಾಕ್ಷನ್ ಅಂತ ಕರೀತಾರೆ. ಹೈಡ್ರೋಜಿನೇಷನ್ ಅಂದ ತಕ್ಷಣ ಎಡಿಷನ್ ರಿಯಾಕ್ಷನ್ ನೆನಪಾಗಬೇಕು. ಅದಕ್ಕೆ ವೆಜಿಟೇಬಲ್ ಆಯಿಲ್ ಜೊತೆ ಹೈಡ್ರೋಜನ್ ಆ್ಯಡ್ ಮಾಡಿದಾಗ ನಮ್ಗೆ ವನಸ್ಪತಿ ದಾಲ್ಡಾ ಸಿಗುತ್ತೆ. ಕನ್ವರ್ಷನ್ ಆಫ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಇಂಟು ದ ಕನ್ವರ್ಷನ್ ಆಫ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್, ಇಟ್ ಈಸ್ ದ ಹೈಡ್ರೋಜಿನೇಷನ್. ಓಕೆ, ನೆಕ್ಸ್ಟ್ ರಿಯಾಕ್ಷನ್ ಈಸ್ ಯು ಗೋಯಿಂಗ್ ಟು ಸಿ ಇಟ್ ಈಸ್ ಆಕ್ಸಿಡೇಷನ್ ಅಂದಾಗ ನಿನಗೆ 2 ಆಕ್ಸಿಡೈಸಿಂಗ್ ಏಜೆಂಟ್ಸು ನೆನ್ಪಿಟ್ಕೋಬೇಕು. ಒನ್ ಈಸ್ K2Cr2O7 ವಿಚ್ ಈಸ್ ಅ ಪೊಟ್ಯಾಷಿಯಮ್ ಡೈಕ್ರೋಮೇಟ್. ಇಟ್ ಈಸ್ called acidified potassium dichromate, and another one is a KMnO4 which is a potassium paramagnet. It is called alkaline potassium paramagnet. ಇವೆರಡು ಆಕ್ಸಿಡೈಸಿಂಗ್ ಏಜೆಂಟ್ನ ನೆನ್ಪಿಟ್ಕೊಳ್ಳಿ. ಸೊ ಹೆಲ್ಪ್ ಆಗುತ್ತೆ ರಿಯಾಕ್ಷನ್ನಲ್ಲಿ. ಇವಾಗ ನಾವು ಮತ್ತು ಎಥೆನಾಲ್ ತೊಗೋತೀವಿ. ಎಥೆನಾಲ್ನ ರಿಯಾಕ್ಟ್ ಮಾಡಬೇಕು. ಇವಾಗ ಯಾವುದಾದ್ರೂ ಒಂದು ಈಗ ಆಕ್ಸಿಡೈಸಿಂಗ್ ಏಜೆಂಟ್ ಮಾಡ್ತಾವೆ, ಆಕ್ಸಿಜನ್ ತೊಗೊಳಕ್ಕೆ ಆಕ್ಸಿಡೈಸ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾವೆ. ಸೊ ಎಥೆನಾಲ್ನ ತೊಗೋರಿ ಫಸ್ಟು. ಆ್ಯಂಡ್ ಎಥನಾಲ್ ತೊಗೊಂಡಾಗ ಆ್ಯಸಿಡಿಫೈಡ್ ಅದ್ರ ಜೊತೆ ಇನ್ ಪ್ರೆಸೆನ್ಸ್ ಆಫ್ ದಿ K2Cr2O7 ಇದು ತೊಗೊಂಡು ಎಥನಾಲ್ ಫಾರ್ಮೇಷನ್ ಆಗುತ್ತೆ. ಇದು ನೆನಪಿಡ್ಲೇಬೇಕು. ಐ ಹ್ಯಾವ್ ಟ್ರೈಡ್ ಟು ಫೈಂಡ್ ದ ಟ್ರಿಕ್ಸ್. ನನಗೆ ಯಾವುದು ಟ್ರಿಕ್ಸ್ ಸಿಗಲಿಲ್ಲ. ಈ ಕನೆಕ್ಷನ್ ಮಾಡ್ಕೋತ ಹೋದ್ರು ಟೈಮ್ ಹಿಡಿತೈತಿ, ನೆನಪಿಲ್ಲ. ಸೊ ಆಕ್ಸಿಡೇಷನ್ ರಿಯಾಕ್ಷನ್ ಅಂದಾಗ ನೀವು 2 ಏಜೆಂಟ್ಸ್ ನೆನ್ಪಿಟ್ಕೋಬೇಕು, ದಿಸ್ ಒನ್ ಆ್ಯಂಡ್ ದಿಸ್ ಒನ್. ಅದಾದಮೇಲೆ ವಾಟ್ ಈಸ್ ಆಕ್ಸಿಡೇಷನ್? ಇಟ್ ಈಸ್ ಅ ಕನ್ವರ್ಷನ್ ಆಫ್ ಎಥನಾಲ್ ಟು ಎಥನಾಯಿಕ್ ಆ್ಯಸಿಡ್. ಎಥನಾಲ್ ಟು ಎಥನಾಯಿಕ್ ಆ್ಯಸಿಡ್. ಜಸ್ಟ್ ದಿಸ್ ಮಚ್ ನೆನ್ಪಿಟ್ಟು, ಇದೊಂದು ನೆನ್ಪಿಟ್ರೆ ಏನಾಗಲ್ಲ. ಸೊ ಇಫ್ ಯು ವಾಂಟ್ ಅ ಮಾರ್ಕ್ಸ್ ಯು ಹ್ಯಾವ್ ಟು ರಿಮೆಂಬರ್ ದ ಥಿಂಗ್ಸ್. ಆ್ಯಂಡ್ ನೆಕ್ಸ್ಟ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. ಯಾವ ಥರ ಇಲ್ಲಿ ಅಡಿಷನ್ ರಿಯಾಕ್ಷನ್ದಾಗ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಇತ್ತಲ್ಲ, ಅದೇ ರೀತಿ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದಾಗ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ನ ನೆನ್ಪಿಟ್ಕೋಬೇಕು. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂದರೆ ಏನು? ಸಿಂಗಲ್ ಬಾಂಡ್. ಯು ರಿಮೆಂಬರ್ ಇಟ್. ಸಿಂಗಲ್ ಬಾಂಡ್ ಅಂದರೆ ಏನು? ಓನ್ಲಿ 1 ಕಾರ್ಬನ್ ಇದ್ದರೆ ಅದೇನು? ಮೀಥೇನ್. ದೆನ್ ಇದನ್ನು ಕೂಡ ನೆನಪಿಡಿ. ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಇದು ಆಕ್ಸಿಡೇಷನ್, ದಿಸ್ ಒನ್ ರಿಯಾಕ್ಷನ್ ಆ್ಯಂಡ್ ದಿಸ್ ರಿಯಾಕ್ಷನ್. ಯು ನೀಡ್ ಟು ರಿಮೆಂಬರ್. ದೇರ್ ಇಸ್ ನೋ ಆಪ್ಷನ್ಸ್ ಫಾರ್ ಇಟ್, ಜಸ್ಟ್ ರಿಮೆಂಬರ್ ದೆಮ್. ಲಾಸ್ಟ್ ಒನ್ ರಿಯಾಕ್ಷನ್, ಇಟ್ ಈಸ್ ಅ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಯಾವ ಥರ ಇಲ್ಲಿ ಎಡಿಷನ್ ರಿಯಾಕ್ಷನ್ದಾಗ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಇತ್ತು ನೋಡಿ, ಅದೇ ರೀತಿಯಲ್ಲಿ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದಾಗ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂದರೆ ಏನು? ಓನ್ಲಿ 1 ಬಾಂಡ್ ಸಿಂಗಲ್ ವಿಚ್ ಇಸ್ ಅ ಸಿಂಗಲ್ ಕಾರ್ಬನ್ ಅಂದಾಗ ಫಾರ್ಮೇಷನ್ ಏನಾಗುತ್ತೆ? ಮೀಥೇನ್ ಫಾರ್ಮೇಷನ್ ಆಗ್ತೈತಿ. ಸೊ ಮೀಥೇನ್ ಫಾರ್ಮೇಷನಲ್ಲಿ ಮೀಥೇನ್ ಜೊತೆ ಕ್ಲೋರಿನ್ ರಿಯಾಕ್ಟ್ ಆದಾಗ ಇನ್ ಪ್ರೆಸೆನ್ಸ್ ಆಫ್ ದಿ ಸನ್ಲೈಟ್ ವಿ ಗೆಟ್ CH3Cl and HCl.
ಇದಕ್ಕೂ ಬೇರೆ ಆಪ್ಷನ್ ಯಾವುದೂ ಇಲ್ಲ ನೆನ್ಪಿಟ್ಕೊಳ್ಳೋಕ್ಕೆ. ಲಿಂಕಿಂಗ್ ಜಸ್ಟ್ ಒಂದು ಸಿಗ್ಬೋದು. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂದರೆ ಒಂದು ಕಾರ್ಬನ್ ಅಷ್ಟೇ, ಬಟ್ ಬಿಟ್ಟರೆ ಏನೂ ಇಲ್ಲ. ಯು ನೀಡ್ ಟು ರಿಮೆಂಬರ್ ದಿಸ್ ಆಕ್ಸಿಡೇಷನ್ ರಿಯಾಕ್ಷನ್, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ನೆನ್ಪಿಟ್ಕೊಳ್ಳೇಬೇಕು. ಇಲ್ಲ ಅಂದರೆ ಕೆಲಸ ಆಗಲ್ಲ, ಯಾಕಂದ್ರೆ ಮಾರ್ಕ್ಸ್ ಬೇಕಂದರೆ ಎಲ್ಲ ನೆನ್ಪಿಡಲೇಬೇಕಾಗುತ್ತೆ. ದೆನ್ ಕಮೆಂಟ್ ಮೈ ಇನ್ ದ ಕಮೆಂಟ್ ಬಾಕ್ಸ್ ವಾಟ್ ಈಸ್ ದಿಸ್ ಈಸ್ ಕಾಲ್ಡ್, ಅಂದರೆ ನೇಮ್ ಏನೇ ಈ ರಿಯಾಕ್ಷನಿಂದ. CS3 ಸಿಂಗಲ್ ಬಾಂಡ್ Cl, ಇದಕ್ಕೆ ಏನಂತಾರೆ ನೇಮ್ ಹೇಳಿ. So comment the name in the comment box. Hey guys, if you felt my videos are very helpful for you, then be with me and comment in the comment box what type of the videos you want and on which topics that must help you. Also me, ನಾನು ಕೂಡ ನಿಮ್ಮ ಜೊತೆನೇ ಸ್ಟಡಿ ಮಾಡ್ತಾ ಇದ್ದೀನಿ 10th ಅಲ್ಲಿ. Okay guys, subscribe my channel and bye. Let's meet in the next video.